ಹಾಯ್ ಫ್ರೆಂಡ್ಸ್, ನಿಮ್ಮ ಕಲಬುರ್ಗಿ ಜೋಡಿ 1 2 3 ಮಾಡುವ ನಮಸ್ಕಾರಗಳು. ಎಲ್ಲ ನಮ್ಮ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೀವೇ ನಮ್ಮನ್ನ ಬೆಳೆಸ್ಬೇಕಾಗಿರೋದು. ನೋಡಿ, ಇವತ್ತಿನ ಮಿನಿ ವ್ಲಾಗ್ ಏನಂತ ಅಂದರೆ, ನಮ್ಮ ಮನೆಯ ಅಡುಗೆ ಸ್ಪೆಷಲ್ ಮಾವಿನ ರಸ, ಚಪಾತಿ, ಬಜ್ಜಿ, ಹಪ್ಪಳ, ಬೀಟ್ರೋಟ್ ಪಲ್ಯ. ನೋಡಿ, ಬಜ್ಜಿ ಇದು ನಮ್ಮಮ್ಮ ಬಜ್ಜಿ ಮಾಡ್ತಾಯಿದ್ರು, ಒಂದು ಸ್ವಲ್ಪ ಮಾಡಿಟ್ಟಿದ್ರು ಅದು. ಆಮೇಲೆ ಚಪಾತಿನೂ ಬೇಯಿಸ್ಕೊತಾಯಿದ್ರು, ಹಂಗೇ ಬಜ್ಜಿ ಹಾಕ್ಕೊಂಡು ಚಪಾತಿ ಬೇಯಿಸ್ಕೊಂಡು ಎರಡೂ ಮಾಡ್ತಾಯಿದ್ರು. ನೋಡಿ ಫ್ರೆಂಡ್ಸ್, ಚಪಾತಿ ಲಟ್ಟಿಸ್ಕೊಂಡು ಬಜ್ಜಿ ಮಾಡ್ತಾಯಿದ್ರು ಫ್ರೆಂಡ್ಸ್. ಮತ್ತು ಬಜ್ಜಿ ಒಂದು ಸ್ವಲ್ಪ ಮಾಡಿಬಿಟ್ಟು ಎತ್ತಿಟ್ಬಿಟ್ರು ಅದನ್ನು. ಮಾವಿನ ರಸ ನೋಡಿ, ಹಾಲು, ನಾನು ಒಂದು ತಟ್ಟೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಅಪ್ಪ ಊಟ ಮಾಡ್ತಾಯಿದ್ದಾರೆ. ಸೂಪರಾಗಿತ್ತು ಫ್ರೆಂಡ್ಸ್. ನೀವು ಒಂದು ಸಲ ಬೇಕಾದ್ರೆ ಟ್ರೈ ಮಾಡಿ. ನನ್ನ ತಂಗಿನೂ ಸೂಪರ್ ಆಗಿದೆ ಅಂತ ಅಂದ್ಲು. ಇದು ಮಾವಿನ ರಸ, ಹಪ್ಪಳ, ಬಜ್ಜಿ ಎಲ್ಲನೂ ಎಕ್ಸ್ಟ್ರೀಮ್ ಆಗಿತ್ತು ಅಂತ ಹೇಳಿದ್ಲು ನನ್ನ ತಂಗಿನೂ. ನೋಡಿದೆ ಮಾವಿನ ರಸ ಫ್ರೆಂಡ್ಸ್, ಒಂಚೂರು ಗಟ್ಟಿ ಇಲ್ಲ, ಒಂಚೂರು ತೆಳಿಲ್ಲ, ಅಮೇಝಿಂಗ್ ಆಗಿತ್ತು ಫ್ರೆಂಡ್ಸ್. ನೋಡಿ, ಬೀಟ್ರೋಟ್ ಪಲ್ಯ ನಾನು ಸಲ ಹೆಚ್ಚು ಮಾಡಿರಲಿಲ್ಲ, ತುರಿದು ಮಾಡಿದ್ವಿ. ನಾನೇ ಹೇಳಿದ್ದೆ ನಮ್ಮ ಅಮ್ಮಂಗೆ, ಅದಕ್ಕೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬೀಟ್ರೋಟ್ ಪಲ್ಯ. ಆಮೇಲೆ ಇದು ನಮ್ಮೂರ ಸ್ಪೆಷಲ್ ಶೇಂಗಾ ಚಟ್ನಿ. ಆಮೇಲೆ ರೈಸು, ಶೇಂಗಾ ಚಟ್ನಿ, ತುಪ್ಪ ಹಾಕ್ಕೊಂಡು ತಿಂದರೆ ಸ್ವರ್ಗ ಫ್ರೆಂಡ್ಸ್. ಬಜ್ಜಿ ನೋಡಿ ಫ್ರೆಂಡ್ಸ್, ಬಜ್ಜಿ ಅಂತೂ ಸೂಪರಾಗಿತ್ತು. ನಾನಂತೂ ಜಾಸ್ತಿ ತಿಂದ್ಬಿಟ್ಟೆ. ಹಪ್ಪಳನೂ ಅಷ್ಟೇ ಫ್ರೆಂಡ್ಸ್, ಬ್ಯಾಡ್ಮಿಂಟನ್ ಥರ. ನನ್ನ ತಂಗಿನೂ ಅದರಲ್ಲಿ ಹಪ್ಪಳ ಜಾಸ್ತಿ ತಿನ್ನಲು, ನನ್ನ ತಂಗಿ ಬಜ್ಜಿ ತಿಂತಿರಲಿಲ್ಲ ಅವಳು, ಅದಕ್ಕೇ. ನೋಡಿ, ನಾನು ಹಾಯ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಮ್ಮಪ್ಪ ಮಾವಿನ ರಸ ಕುಡಿದ್ರು ಇವಾಗ. ನಮ್ಮಪ್ಪ ಮಾವಿನ ರಸ ಕುಡಿದ ತಕ್ಷಣ ಅಮೇಝಿಂಗ್, ಎಕ್ಸ್ಟ್ರೀಮ್ ಅಂತ ಅಂದರು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿತ್ತು ಮಾವಿನ ರಸ. ನಮ್ಮಪ್ಪ 2 times 3 times ಕುಡಿದ್ರು. ಇವಾಗ 2 times ಆಯಿತು, ಇನ್ನೂ ಒಂದು ಸಲ ಹಾಕ್ತೀನಿ. ನೋಡಿ, ಸೂಪರಾಗಿತ್ತು. ನೀವೇ ಅರ್ಥ ಮಾಡ್ಕೊಬೇಕು, 2-3 times ಕುಡಿದ್ರು ಅಂದರೆ ಇಟ್ ವಾಸ್ ಸೋ ಅಮೇಝಿಂಗ್ ಅಂತ. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ತೆಳ್ಳಗೂ ಇತ್ತು, ತುಂಬ ಗಟ್ಟಿನೂ ಇರಲಿಲ್ಲ. ತೆಳು ಮಾಡಿದ್ವಿ. ಬೆಲ್ಲ ಹಾಕಿ, ಸಕ್ಕರೆ ಹಾಕಿಬಿಡಿ. ಸಕ್ಕರೆ ಕೆಮಿಕಲ್ ಅಂತಾರೆ, ಅದಕ್ಕೆ ಸಕ್ಕರೆ ಯೂಸ್ ಮಾಡಬೇಡಿ, ಬೆಲ್ಲ ಯೂಸ್ ಮಾಡಿ. ಜಾಗ್ರಿ ತುಂಬ ಯೂಸ್ಫುಲ್ ಆಗಿದೆ, ಜಾಗ್ರಿ ಅಲ್ವಾ. ಅದಕ್ಕೆ ಪುಡಿ ಮಾಡೋದೇನು ಬೇಡ, ಅದಾಗದೆ ಪುಡಿಯಾಗಿ ಕೊಟ್ಬಿಟ್ಟಿರ್ತಾರೆ. ಅದೊಂದು ಸುಮ್ಮನೆ ಹಾಕಿದ್ರೆ ಕರ್ಗೋಯ್ತು. ನಮ್ಮಮ್ಮ ಹಾಯ್ ಮಾಡ್ತಿದ್ರು. ನಮ್ಮಪ್ಪ ನೀರಿನ ಬಾಟ್ಲ್ ಇಟ್ಕೊಂಡು ಕೂತಿದ್ರು. ತುಂಬ ಅವಾಗ ತಾನೇ ತೊಗೊಂಡು ಬಂದಿದ್ರು ನೀರಿನ ಬಾಟಲು. ನೋಡಿ, ಮೊಸರು ಬೆಳಗ್ಗೆನೇ ತಂದಿದ್ವಿ.